ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನಿಯೋಗ ಪ್ರಾರ್ಥನೆಯಲ್ಲಿ ದೇವರ ವಾಕ್ಯ ಆಲಿಸುವ ಲಕ್ಷಗಟ್ಟಲೆ ವ್ಯಕ್ತಿಗಳು, ಕುಟುಂಬಗಳು ಸಮೀಪದಲ್ಲೂ ವಿವಿಧ ಸ್ಥಳಗಳಲ್ಲಿ ಇದ್ದಾರೆ. ಅವರ ಎಲ್ಲಾ ನಿಯೋಗವನ್ನು, ಇವತ್ತಿನವರೆಗೆ ಇಲ್ಲಿ ಸಮರ್ಪಿಸಿದ ಎಲ್ಲಾ ನಿಯೋಗವನ್ನು ದೇವರ ಕರಗಳಿಗೆ ಸಮರ್ಪಿಸುತ್ತೇನೆ. ಪ್ರಭುವೇ, ಈ ದಿನದವರೆಗೆ ತಪ್ಪದೆ ಪ್ರಾರ್ಥಿಸುವವರು ಇದ್ದಾರೆ. ಎಲ್ಲರ ನಿಯೋಗಗಳ ಮೇಲೆ ನಿಮ್ಮ ಹೊಸ ಕಾರ್ಯಗಳು ಸಂಭವಿಸಲಿ, ನಿಮ್ಮ ಕರುಣೆ ಉಂಟಾಗಲಿ. ಇಂದು ಒಂದು ಅದ್ಭುತ ನಡೆಯಲು ಸಾಧ್ಯವಾಗಲಿ, ಇಂದು ಒಂದು ಅನುಗ್ರಹ ಇರುವ ದಿನವಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಕಾರಣ, ಇಂದೇ ಉತ್ತರ ನೀಡಿರಿ ಎಂದು ಪ್ರಾರ್ಥಿಸುವ ಪ್ರಾರ್ಥನೆ ಇದೆ. ಆದಿಕಾಂಡ 24ನೇ ಅಧ್ಯಾಯ 4ನೇ ವಾಕ್ಯ. ನನ್ನ ಸ್ವಂತ ನಾಡಿಗೂ ನನ್ನ ಬಂಧು ಬಳಗದವರ ಬಳಿಗೂ ಹೋಗಿ ಅವರಿಂದಲೇ ಅವನಿಗೆ ಹೆಣ್ಣು ತರಬೇಕು, ಹಾಗೆ ಮಾಡುತ್ತೇನೆಂದು ನೀನು ನನ್ನ ತೊಡೆಯ ಕೆಳಗೆ ಕೈಯಿಟ್ಟು ಇಹಪರಲೋಕಗಳ ಸರ್ವೇಶ್ವರನಾದ ದೇವರ ಮೇಲೆ ಪ್ರಮಾಣ ಮಾಡಬೇಕು ಎಂದು ಹೇಳಿದನು. ಪ್ರಿಯರೇ, ಅಬ್ರಹಾಮನು ಒಂದು ಜವಾಬ್ದಾರಿಯನ್ನು ಒಂದು ಸೇವಕನಿಗೆ ಒಪ್ಪಿಸಿದ್ದಾಗಿದೆ ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದು. ಈ ಜವಾಬ್ದಾರಿ ಒಪ್ಪಿಸಿದ ಸೇವಕ ನಾನು ಹೇಗೆ ಕಂಡುಹಿಡಿಯುವುದು ಎಂದು ಯೋಚಿಸಿದ್ದಾಗ ಉತ್ತರವಾಗಿದೆ ಆದಿಕಾಂಡ 24ನೇ ಅಧ್ಯಾಯ 7ನೇ ವಾಕ್ಯ. ನನ್ನ ತಂದೆಯ ಮನೆಯಿಂದಲೂ ನಾನು ಹುಟ್ಟಿದ ನಾಡಿನಿಂದಲೂ ನನ್ನನ್ನು ಇಲ್ಲಿಗೆ ಕರೆತಂದು ನಿನ್ನ ಸಂತತಿ ಈ ನಾಡನ್ನು ಕೊಡುತ್ತೇನೆ ಎಂದು ಪರಲೋಕ ದೇವರಾದ ಸರ್ವೇಶ್ವರ ಸ್ವಾಮಿ ಪ್ರಮಾಣ ಮಾಡಿ ಹೇಳಿದ್ದಾರೆ. ಅವರೇ ತಮ್ಮ ದೂತನನ್ನು ನಿನ್ನ ಮುಂದೆ ಕಳಿಸಿ ನೀನು ಅಲ್ಲಿಂದ ನನ್ನ ಮಗನಿಗೆ ಹೆಣ್ಣು ತರುವುದಕ್ಕೆ ಅನುಕೂಲ ಮಾಡಿಕೊಡುವರು. ಪ್ರಿಯರೇ, ಅಬ್ರಹಾಮನು ತನ್ನ ಮಗನಿಗೆ ಒಂದು ಹೆಣ್ಣು ತರುವುದಕ್ಕೆ ಹೇಳಿದ್ದ. ಅದರ ಉತ್ತರವಾಗಿದೆ ದೇವರ ವಾಕ್ಯದಲ್ಲಿ ಆಲಿಸಿದ್ದು. ಆಗ ಆ ಸೇವಕ ಪ್ರಾರ್ಥನೆಯಾಗಿದೆ ಆದಿಕಾಂಡ 24ನೇ ಅಧ್ಯಾಯ 12ರಲ್ಲಿ ಕಾಣುವುದು. ನನ್ನೊಡೆಯ ಅಬ್ರಹಾಮನ ದೇವರಾಗಿರುವ ಸರ್ವೇಶ್ವರ, ಈ ದಿನ ನಾನು ಬಂದ ಕಾರ್ಯವನ್ನು ಕೈಗೂಡಿಸಿ ನನ್ನೊಡೆಯ ಅಬ್ರಹಾಮನಿಗೆ ಉಪಕಾರ ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ. ಪ್ರಿಯರೇ, ನಮಗೆ ಇಂದು ಹೀಗೆ ಪ್ರಾರ್ಥಿಸೋಣ. ನಮ್ಮ ಈ ನಿಯೋಗ ಇಂದೇ ಸಾಧಿಸಿಕೊಡಿರಿ ಎಂದು. ಇಂದು ಈ ನಿಯೋಗ ಪ್ರಾರ್ಥನೆಯಲ್ಲಿ ಭಾಗವಹಿಸುವ ಈ ತಿಂಗಳು ನಾನು ಪ್ರಾರ್ಥಿಸಿದ ವಿಷಯದಲ್ಲಿ ಉತ್ತರ ನೀಡಿರಿ, ಒಂದು ಅನುಗ್ರಹ ನೀಡಿರಿ. ನಾನು ಅಷ್ಟು ಕಷ್ಟದಲ್ಲಿ ಇದ್ದೇನೆ, ಸಂಕಟದಲ್ಲಿದ್ದೇನೆ, ಇಂದು ಒಂದು ಗೆಲುವು ನೀಡಿರಿ ಎಂದು ವಿಶ್ವಾಸದಿಂದ ಪ್ರಾರ್ಥಿಸೋಣ. ನಮಗೆ ಆದಿಕಾಂಡ 24ನೇ ಅಧ್ಯಾಯ 15ನೇ ವಾಕ್ಯವನ್ನು ಆಲಿಸೋಣ. ಅವನು ಹೀಗೆ ಹೇಳಿಕೊಳ್ಳುತ್ತಿರುವಾಗಲೇ ರೆಬಕ್ಕಳು ಹೆಗಲ ಮೇಲೆ ಕೊಡವನ್ನಿಟ್ಟುಕೊಂಡು ಊರ ಹೊರಗೆ ಬರುವುದನ್ನು ಕಂಡನು. ಆಕೆ ಅಬ್ರಹಾಮನ ತಮ್ಮನಾದ ನಹೋರನಿಗೆ ಹೆಂಡತಿಯಾಗಿದ್ದ ಮಿಲ್ಕಳ ಮಗ ಬೆತುವೇಲನ ಮಗಳು. ಪ್ರಿಯರೇ, ದೇವರು ಆ ಪ್ರಾರ್ಥನೆ ಮುಗಿಯುವ ಮುಂಚೆ ಆ ವಿಷಯದಲ್ಲಿ ಉತ್ತರ ಲಭಿಸಿದ್ದಾಗಿದೆ ದೇವರ ವಾಕ್ಯದಲ್ಲಿ ಆಲಿಸಿದ್ದು. ಪ್ರಿಯರೇ, ನೀವು ಯಾವುದಾದರೂ ಕಾರ್ಯದಲ್ಲಿ ನಿಯೋಗ ಇಟ್ಟು ಪ್ರಾರ್ಥಿಸುತ್ತಿದ್ದೀರಾ? ಆ ಕಾರ್ಯದಲ್ಲಿ ಪ್ರಾರ್ಥಿಸಿ ನೀವು ಮೇಲೆ ಎದ್ದೇಳುವ ಮುಂಚೆ ಒಂದು ಉತ್ತರ ಬರುತ್ತದೆ. ಹಲ್ಲೆಲೂಯಾ, ಆಮೆನ್. ಬಿಡುಗಡೆ ಉಂಟಾಗುತ್ತದೆ, ಸೌಖ್ಯ ಉಂಟಾಗುತ್ತದೆ. ಪ್ರಾರ್ಥಿಸಿ ಮುಗಿಯುವ ಮುಂಚೆ ನೀವು ಬರೆದು ಇಟ್ಟ ವಿಷಯದಲ್ಲಿ ಒಂದು ಅದ್ಭುತ ಸಂಭವಿಸುತ್ತದೆ. ದೇವದೂತರು ನಿಮ್ಮ ಮುಂದೆ ಹೋಗುತ್ತಾರೆ, ದೇವದೂತರು ನಿಮಗೆ ಸಹಾಯ ಮಾಡುತ್ತಾರೆ. ಪ್ರಿಯರೇ, ಅಬ್ರಹಾಮನು ಆ ಸೇವಕನನ್ನು ಮಗನಿಗೆ ಒಂದು ಹೆಣ್ಣು ಹುಡುಕಲು ಹೇಳಿದ್ದಾಗ ಆ ವ್ಯಕ್ತಿ ಯೋಚಿಸಿದ್ದು, ನಾನು ಹೇಗೆ ಹುಡುಕಲಿ, ನಾನು ಏನು ಮಾಡಲಿ ಎಂದು. ಪ್ರಿಯರೇ, ಅದರ ರೀತಿಯಾಗಿದೆ ನಾವು ಇಂದು ಯೋಚಿಸುವುದು. ನಾನು ಏನು ಮಾಡಲಿ, ನಾನು ಹೇಗೆ ಜೀವಿಸಲಿ ಎಂದು ಯೋಚಿಸುವುದಾದರೆ ದೇವದೂತರು ನಿನ್ನ ಮುಂದೆ ಹೋಗಿ ಕಾರ್ಯವನ್ನು ಸಾಧಿಸಿಕೊಡುತ್ತಾರೆ. ನಿನ್ನ ಕೈಯಲ್ಲಿ ಸಾಧ್ಯವಾಗದ್ದು ದೇವರು ನಿನಗಾಗಿ ನಡೆಸಿಕೊಡುತ್ತಾರೆ. ನಿನ್ನ ಕೈಯಲ್ಲಿ ತಲುಪಲು ಸಾಧ್ಯವಾಗದಿಲ್ಲದ ಸ್ಥಳಕ್ಕೆ ನಿನ್ನನ್ನು ತಲುಪಿಸುತ್ತಾರೆ. ದೇವರು ನಿನ್ನ ಪ್ರಾರ್ಥನೆಗೆ ಉತ್ತರ ನೀಡುತ್ತಾರೆ, ನಿನ್ನ ಮುಂದೆ ಬಾಗಿಲು ತೆಗೆಯುತ್ತಾರೆ, ಅದ್ಭುತಗಳನ್ನು ಮಾಡುತ್ತಾರೆ. ಆಮೆನ್, ಹಲ್ಲೆಲೂಯಾ. ನಿಯೋಗ ಪ್ರಾರ್ಥನೆಯಲ್ಲಿ ವಾಕ್ಯ ಆಲಿಸುವ ಪ್ರಿಯರೇ, ನಿಮ್ಮ ಪ್ರಾರ್ಥನೆಗೆ ಉತ್ತರವಿದೆ. ಹಲ್ಲೆಲೂಯಾ, ಆಮೆನ್. ಎಲ್ಲಾ ಪ್ರಾರ್ಥನೆಗೆ ಉತ್ತರ ಲಭಿಸುತ್ತದೆ. ಆ ಉತ್ತರ ಸಂತೋಷವಾಗಿ ಮಾರ್ಪಡುತ್ತದೆ. ಪ್ರಭುವೇ, ನಿಮ್ಮ ನಾಮದಲ್ಲಿ ಉತ್ತರ ನೀಡಿರಿ ಎಂದು ಪ್ರಾರ್ಥಿಸೋಣ. ಪ್ರಿಯರೇ, ನಮಗೆ ನಿಯೋಗ ಪ್ರಾರ್ಥನೆಯನ್ನು 33 ಬಾರಿ ಹೇಳಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ.
ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.